ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುರೋಹಿತ್ರೆ, ಇದುವರೆಗೂ ಮದುವೆ ಗೊಂದಲದಲ್ಲಾಯ್ತು. ಇನ್ನು ಮುಂದೆ ಎಲ್ಲ ಸರಾಗವಾಗ್ಲಿ ಅಂತ ಆಶೀರ್ವಾದ ಮಾಡಿ. ಹೌದು ಪುರೋಹಿತ್ರೆ, ಈ ಋಣಾನುಬಂಧ ಹೀಗಿರುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಎಲ್ಲ ನಂಬಕ್ಕಾಗದೇ ಇರೋ ಥರ ನಡೆದೋಯ್ತು. ಆಶೀರ್ವಾದ ಮಾಡ್ತೀನಮ್ಮ. ಸತಮಾನಂ ಭವತಿ ಸತ ಆಯು ಪುರುಷ ಸುತ ಸೇವೇಂದ್ರಿಯೇ ಪ್ರತಿಷ್ಠತೆ ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಈ 7 ಸುತ್ತನ್ನು ಪೂರೈಸೋ ಮೂಲಕ ಎಲ್ಲ ರೀತಿಯಲ್ಲೂ ನಾನು ನಿನ್ನ ಜೊತೆಲಿರ್ತೀನಿ ಅಂತ ಇಬ್ಬರು ಮಾತು ತಗೊಂಡಿದ್ರೆ, ಪತಿಯಾಗಿ ನಿನ್ನ ಕೈ ಹಿಡ್ದಿರೋ ನಾನು, ಪತಿಯಾಗಿ ನಿನ್ನ ಕೈ ಹಿಡ್ದಿರೋ ನಾನು, ನಿನ್ನನ್ನಷ್ಟೇ ಅಲ್ಲದೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಹೇಳಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಧೈರ್ಯದಿಂದ ಪ್ರೀತಿಯಿಂದ ತಾಳ್ಮೆಯಿಂದ ಜವಾಬ್ದಾರಿಯಿಂದ ನೋಡ್ಕೋತೀನಿ. ಆ ಮಗುವಿಗೆ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ, ಆ ಮಗುವಿನ ಜವಾಬ್ದಾರಿಯುತ ತಂದೆಯಾಗಿ ಲಾಲನೆ ಪಾಲನೆ ಮಾಡ್ತೀನಿ. ಈ ವಂಶಕ್ಕೆ ಆಧಾರವಾಗಿರ್ತೀನಿ. ನೋಡು ನೋಡು ನೋಡು, ಸುಟ್ಟು ಭಸ್ಮ ಆಗ್ತಾ ಇರೋ ನಿನ್ನ ಮಗನ ಭವಿಷ್ಯನ ಭೂತಗನ್ನಡಿ ಹಾಕೊಂಡು ಅವನ ಅದೃಷ್ಟ ರೇಖೆಗಳನ್ನೆಲ್ಲ ಅಳಿಸಿ ಹಾಕಾಗಿದೆ. ಇನ್ನೇನಿದ್ರು ಹಣೆ ಬರ ಅನ್ನೋ ಹೆಸರಿನಲ್ಲಿ ಅವನ ಬುರುಡೆ ಮೇಲೆ ಬೊಗುರಿ ಆಡಿಸ್ಬೇಕಷ್ಟೆ. ಹೊಟ್ಟೆ ಹಸು ಅಂದಿದ್ರೆ ಊಟ ಕೊಟ್ಟು ಕರಗಿಸ್ಬೋದಿತ್ತು. ಆದರೆ ನಿಮ್ಗಿರೋದು ದ್ವೇಷ, ದುರಾಸೆ, ಸ್ವಾರ್ಥದ ಹಸು. ಔಡುಗಚ್ಚಿ ಗೊಣಗಬೇಕು, ಎಲ್ಲ ಸಿಟ್ಟಿನ ದವಡೆಯಲ್ಲಿಯೇ ನುಂಗ್ಕೋಬೇಕು. ಇಷ್ಟೇ ನಿನಗಿರೋ ಅವಕಾಶ. ನನ್ನ ಹೆಸರು ರಮೇಶ್ ವಸಿಷ್ಠ. ಆದರೆ ಈ ಮೆದುಳಿದೆಯಲ್ಲ, ಯಾವ ಶಕನಿಗೂ ಕಮ್ಮಿ ಇಲ್ಲ. ನೀನು 10 ಹೆಜ್ಜೆ ಮುಂದೆ ಹೋದರೆ ನಾನು 100 ಹೆಜ್ಜೆ ಮುಂದೆ ಇಟ್ಟಿರ್ತೀನಿ. ಜಾಸ್ತಿ ಯೋಚನೆ ಮಾಡಬೇಡ ಮರಿ. ಹೆಣ್ಣಿನ ಕಡೆಯವರು ನಿಮ್ಮ ಮನೆ ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಮದುವೆಗೆ ಮುಂಚೆ ನಾವೆಲ್ಲ ಹೆಣ್ಣಿನ ಕಡೆಯವರಾಗಿದ್ವಿ. ಆದರೆ ಈಗ ದೇವೇಶ ನೋಡಿ, ಈ ಹಸುಗೂಸನ್ನ ನಿಮ್ಮ ಮಡ್ಲಿಗೆ ಒಪ್ಪಿಸ್ತಾ ಇದ್ದೀನಿ. ತಂದೆ ತಾಯಿ ಇಲ್ದೇ ಇರೋ ಮಗು ಅದು. ಅಪ್ಪಿ ತಪ್ಪಿನೂ ಅವಳು ಕೈ ಜಾರದೆ ಇದ್ದಾಗ ನೋಡ್ಕೋತೀರ ಅನ್ನೋ ನಂಬಿಕೆ ನನಗಿದೆ. ಇದಕ್ಕಿಂತ ನಾನು ಏನು ಕೇಳ್ಕೊಳ್ಳಿ? ಶಾಂತಮ್ಮ ಮೊಮ್ಮಗಳು ಅಂದಮೇಲೆ ಅದು ನಮಗೂ ಮಗಳಿದ್ದಂಗೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮ ಶಾಸ್ತ್ರ ಸಂಪ್ರದಾಯ ಪ್ರಕಾರ ನಿಮಗೆ ಒಪ್ಪಿಸ್ಕೊಳ್ತೀವಿ. ಖಂಡಿತವಾಗ್ಲೂ. ಅಯ್ಯ, ದಿಬ್ಬಣ ಕಡೆಯ ಮುಖ್ಯಸ್ಥರೆ, ನಮ್ಮ ಮುದ್ದು ಮಗಳನ್ನ ನಿಮ್ಮ ಮಡಿಲಿಗೆ ತಂದಿದ್ದೀವಿ. ಎತ್ತಿ ಆಡಿಸಿದ ಕೂಸು ನಿಮ್ಮ ಮಗಳಂತೆ ಕಾಣಿ. ಅಂಗೈಗೆರೆ ಮಾಸ್ಲಿಲ್ಲ, ಅಪ್ಪ ಅಮ್ಮನ ನೆನಪು ಮರಿಲಿಲ್ಲ. ಹಸಿ ಬಗ್ಗಿಸ್ತವಳಲ್ಲ, ಒಣಗು ಮುರಿದವಳಲ್ಲ. ಒನಕೆ ಎತ್ತವಳಲ್ಲ, ಹಾಸಿಗೆ ಹಾಸಿದವಳಲ್ಲ. ಬೀಸಿ ಗುಡಿಸ್ತವಳಲ್ಲ, ಗಂಜಳ ಕಲಿಸ್ತವಳಲ್ಲ. ಮಳೆಗೆ ನೆಂದವಳಲ್ಲ, ಬಿಸಿಲು ಕಂಡವಳಲ್ಲ.
ಹಾಲಲ್ಲಿ ಉಂಡು ತೊಟ್ಟಿಲಲ್ಲಿ ಮಲಗಿ ಮೆಟ್ಟಲಾಡುತ್ತಾ ಕೃಷ್ಣನಂತೆ ನಡೆಯುತ್ತಾ ಜನಕ ರಾಜನ ಮಗಳು ಜಾನಕಿ ದೇವಿಯಂತೆ ಬೆಳೆದ ಈ ಗುಣವಂತೆನ ನೀವು ಒಪ್ಪಿಸ್ಕೊಳ್ತೀರಾ? ಒಪ್ಪಿಸ್ಕೊಳ್ತೇವೆ. ನೀವೆಷ್ಟು ಜೋಪಾನವಾಗಿ ಅವಳನ್ನ ಬೆಳೆಸಿದ್ದೀರಿ ಅಂತ ಗೊತ್ತಿದೆ. ನಾವು ಅಷ್ಟೇ ನಾಜೂಕಾಗಿ ಅವಳನ್ನು ನೋಡ್ಕೋತೇವೆ. ಹೆಣ್ಣು ಒಪ್ಪಿಸ್ಕೊಡಿ. ನಿಧಿ, ಇಷ್ಟು ವರ್ಷ ನಿನ್ನ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕೆ ನಿನ್ನ ಅಕ್ಕ ನಿನ್ನ ಬಗ್ಲಲ್ಲೇ ಇದ್ಲು. ಇನ್ನು ಮುಂದೆ ಅವಳು ನಿನಗೆ ಯಾವಾಗಲೂ ಸಿಗೋದಿಲ್ಲ. ಸಂತೋಷವಾಗಿ ನಗ್ನಗ್ತಾ ಕಳಿಸ್ಕೊಡು ಅವಳನ್ನ. ಇದ್ಯಾಕೋ ಹೀಗೆ ನಿಂತಿದ್ಯಾ? ಬಿಸಿ ಹಾಲು ಕುಡಿದ ಬೆಕ್ಕಿನ ಹಾಗೆ. ಹಾಲು ಬಿಸಿ ಆದ್ರೂ ಪರವಾಗಿರ್ಲಿಲ್ಲ ಡ್ಯಾಡ್, ಆದ್ರೆ ಬೇಗ ಮುಗಿದೋಯ್ತಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಇಷ್ಟೊತ್ತು ಇಲ್ಲಿ ನಡೀತಿದ್ದ ನಾಟಕದ ಬಗ್ಗೆ. ಬಾಬಾ, ನೀವೇ ಸೂತ್ರಧಾರಿ, ನೀವೇ ಪಾತ್ರಧಾರಿ. ನಿಧಿ ನಿತ್ಯ ಕರ್ಣನ್ ಜೀವನ ಇವಾಗ ಕಣ್ಣೀರ್ ತುಂಬಿರೋ ಮೋಡಿ. ಕರುನಾಡ ಕಣ್ಣ